ಸ್ನೇಹಿತರೆ ನಮಸ್ಕಾರ. ಜೀ ಕನ್ನಡದ ಜನಪ್ರಿಯ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು, ಅದಾದ ಬಳಿಕ ಇತ್ತೀಚೆಗೆ ಕಲರ್ಸ್ನಲ್ಲಿ ಪ್ರಸಾರ ಆದಂತಹ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದಂತಹ ಸಂಜನಾ ಬುರ್ಲೆ, ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಸ್ನೇಹ, ಇವರ ಮದುವೆಯ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ, ಭಾರಿ ವೈರಲ್ ಆಗ್ತಿದ್ದಾವೆ. ಹೌದು, ಕಳೆದ ಕೆಲವು ದಿನಗಳಿಂದ ಸಂಜನಾ ಬುರ್ಲೆ ಅವರು ಸಾಕಷ್ಟು ಚರ್ಚೆಯಲ್ಲೇ ಇದ್ದಾರೆ. ಇನ್ಫ್ಯಾಕ್ಟು ಶ್ರೀಗಂಧದ ಗುಡಿ ಧಾರಾವಾಹಿಯನ್ನು ಯಾವಾಗ ಬಿಟ್ಟರು ಅದಾದ ಬಳಿಕ ಸುದ್ದಿಯಲ್ಲೇ ಇದ್ದಾರೆ. ಆದರೆ ಈಗ ಕೆಲವು ದಿನಗಳಿಂದ ಸಂಜನಾ ಬುರ್ಲೆ ಅವರ ಮದುವೆಯ ಸಿದ್ಧತೆಯ ಫೋಟೋಸ್ಗಳು, ವೀಡಿಯೋಸ್ಗಳು, ಮದುಮಗಳ ಅಲಂಕಾರದ ವಿಡಿಯೋಗಳು ಇಂಟರ್ನೆಟ್ಟಲ್ಲಿ ಭಾರಿ ಹರಿದಾಡ್ತಿದೆ, ಬೆಂಕಿಯಂತೆ ಹರಡ್ತಾ ಇದೆ. ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಮೂಡಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಮದುವೆ ಸಂಭ್ರಮ ಹೇಗಿತ್ತು? ಕೆಲವು ಜನರ ನಡುವೆ ಈ ಮದುವೆ ಸಂಭ್ರಮ ಮುಗಿದು ಹೋಗಿದೆ. ಈ ಮದುವೆಗೆ ಯಾರೆಲ್ಲ ಬಂದಿದ್ದರು, ಹೇಗಿತ್ತು ಸಂಭ್ರಮ, ಮದುವೆಯ ಗಂಡು ಹೆಣ್ಣು ಹೇಗೆ ಸಿದ್ಧವಾಗಿದ್ದರು, ಮದುವೆ ಆದ ಬಳಿಕ ಸಂಜನಾ ಪ್ಲಾನ್ಸ್ ಏನು? ಈಗಾಗಲೇ ಗಂಧದ ಗುಡಿ ಸೀರಿಯಲ್ಗೆ ಗುಡ್ ಬೈನ ಹೇಳಿರುವಂಥ ಈಕೆ ಬಣ್ಣದ ಲೋಕದಿಂದನೇ ದೂರ ಉಳಿದು ಬಿಡ್ತಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಉಳಿದುಕೊಂಡು ಬಿಟ್ಟಿದ್ದಾವೆ. ಹಾಗಾಗಿ ಈಗ ಈ ಮದುವೆಗೆ ಸಂಬಂಧಪಟ್ಟಂತೆ, ಸಂಜನಾ ಮದುವೆಗೆ ಸಂಬಂಧಪಟ್ಟಂತೆ ಮತ್ತು ಮದುವೆಯ ಬಳಿಕದ ಜೀವನದ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆಯಲ್ಲಿದ್ದಾವೆ. ಆ ಎಲ್ಲ ವಿಚಾರಗಳನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಂಜನಾ ಬುರ್ಲೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಫೋಟೋಸ್ಗಳನ್ನು, ವೀಡಿಯೋಸ್ಗಳನ್ನು ಹಂಚಿಕೊಂಡಿದ್ದಾರೆ. ಕೈ ತುಂಬ ಮೆಹಂದಿ, ಸಾಂಪ್ರದಾಯಿಕ ಒಡವೆಗಳು ಮತ್ತು ಮದುಮಗಳ ಕಳೆಯನ್ನು ನೋಡಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖುಷಿಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸಂಜನವರನ್ನು ಈ ರೀತಿ ನೋಡೋದಕ್ಕೆ ಸಹಜವಾಗಿ ಸಂಜನವರ ಅಭಿಮಾನಿಗಳು ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ದರು. ಯಾಕಂತ ಹೇಳಿದ್ರೆ ತಾವು ಮದುವೆ ಆಗುವಂಥ ವಿಚಾರವನ್ನು ಈಗಾಗಲೇ ಆಕೆ ಬಿಚ್ಚಿಟ್ಟಿದ್ರು. ಆಮೇಲೆ ಎಂಗೇಜ್ಮೆಂಟ್ ಆಗಿದ್ದಂತಹ ಸಂಗತಿಯನ್ನು ಕೂಡ ಆಕೆ ರಿವೀಲ್ ಮಾಡಿದರು. ಅದಾದ ಬಳಿಕ ಈಗ ಮದುವೆಯ ಫೋಟೋಸ್ಗಳನ್ನು ಕೂಡ ಹಂಚಿಕೊಳ್ಳೋದ್ರ ಮೂಲಕ, ಜೊತೆಗೆ ಅವರ ಮದುವೆಗೂ ಮುನ್ನ ನಡೆದಂತಹ ವಿವಾಹ ಶಾಸ್ತ್ರಕ್ಕಿಂತಲೂ ಮುನ್ನ ನಡೆದಂಥ ಮೆಹಂದಿ ಶಾಸ್ತ್ರ ಇರ್ಬೋದು, ಹಳದಿ ಶಾಸ್ತ್ರ ಇರ್ಬೋದು, ಹಾಗೆಯೇ ಬೇರೆ ಬೇರೆ ಶಾಸ್ತ್ರಗಳಾಗಿರ್ಬೋದು, ಎಲ್ಲ ಸಂಭ್ರಮಗಳು ಕೂಡ ಒನ್ ಬೈ ಒನ್ ನಡೀತಾ ಹೋಗಿದೆ. ಸಮರ್ಥ ಚನ್ನಗಿರಿ ಎನ್ನುವಂತಹ ಹುಡುಗನ ಜೊತೆಗೆ ಈ ಸಂಜನಾ ಬುರ್ಲೆ ಎನ್ನುವಂತಹ ಹಾಲ್ಗೆನ್ನೆಯ ಹುಡುಗಿ ಮದುವೆ ಆಗಿದ್ದಾಳೆ. ಇವರಿಬ್ಬರು ಕೂಡ ಸತಿಪತಿಗಳಾಗಿ ಜೀವನವನ್ನು ಮುನ್ನಡೆಸೋದಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈಗಾಗಲೇ ಸಂಜನೆಗೆ ವಿಶಸ್ಗಳ ಭರಪೂರವೇ ಬಂದು ಬೀಳ್ತಿದ್ದಾವೆ. ಆದರೂ ಕೂಡ ಮದುವೆಯ ಸಂಭ್ರಮ ಎಷ್ಟು ಸುಂದರವಾಗಿತ್ತು, ಯಾರೆಲ್ಲ ಬಂದಿದ್ದರು ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತಹ ಕುತೂಹಲ. ಸಂಜನಾ ಬುರ್ಲೆ ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಹೆಸರಿನ ಪಾತ್ರವನ್ನು ಮಾಡಿ ಗಮನವನ್ನು ಸೆಳೆದವರು. ಈ ಧಾರಾವಾಹಿಯನ್ನು ಅವರು ಅರ್ಧಕ್ಕೆ ತೊರೆದರು. ಅವರು ಓದುವಂಥ ಉದ್ದೇಶದಿಂದ ಈ ಧಾರಾವಾಹಿಯನ್ನು ತೊರೆದರು ಅಂತೇಳಿ ಹೇಳಲಾಗ್ತಿತ್ತು. ಬಳಿಕ ಸಂಜನಾ ಅವರು ಕಾಣಿಸಿಕೊಂಡಿದ್ದು ಕಲರ್ಸ್ ಕನ್ನಡದ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ. ಈ ಸೀರಿಯಲ್ ಕೂಡ ಸಿಕ್ಕಾಪಟ್ಟೆ ಗಮನವನ್ನು ಸೆಳೀತು. ಈ ಧಾರಾವಾಹಿಯಲ್ಲಿ ಸಂಜನಾ ಮತ್ತೆ ಅರ್ಧಕ್ಕೆ ಬಿಟ್ಟು ಹೊರಗಡೆ ಬಂದಿದ್ದು ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಇನ್ಫ್ಯಾಕ್ಟ್ ಆಗ ಹೊರಗಡೆ ಬಂದಿದ್ದು ಇದೇ ಕಾರಣಕ್ಕೆ, ಅಂದರೆ ಮದುವೆಯ ಸಿದ್ಧತೆಯ ಕಾರಣಕ್ಕೆ ಅನ್ನೋದು ಈಗ ಬಹಿರಂಗ ಆಗಿದೆ. ಸಮರ್ಥ ಚನ್ನಗಿರಿ ಎನ್ನುವಂತಹ ಹುಡುಗನ ಜೊತೆಗೆ ಸಂಜನಾ ಬುರ್ಲೆ ಅವರು ಮದುವೆ ಆಗಿದ್ದಾರೆ. ಈ ಮದುವೆಗೆ ಸಾಕಷ್ಟು ಜನ ಬಂದು ಶುಭ ಹಾರೈಸಿ ಹೋಗಿದ್ದಾರೆ. ಜೊತೆಗೆ ಮದುವೆಯ ಮುನ್ನ ನಡೆಯುವಂಥ ಕಾರ್ಯಕ್ರಮಗಳಲ್ಲೂ ಕೂಡ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ಹಾಗೆಯೇ ಇವರ ತಂಡದವರು, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ತಂಡ ಆಗಿರ್ಬೋದು, ಶ್ರೀಗಂಧದ ಗುಡಿ ಧಾರಾವಾಹಿಯ ತಂಡದವರಾಗಿರ್ಬೋದು, ಎಲ್ಲರೂ ಕೂಡ ಬಂದು ಶುಭ ಹಾರೈಸಿ ಹೋಗಿದ್ದಾರೆ. ಸಹಜವಾಗಿಯೇ ಸಂಜನಾ ಮದುವೆಯ ಸಂಭ್ರಮ ಒಂದು ರೀತಿಯಲ್ಲಿ ಭಾರಿ ದೊಡ್ಡದಾಗಿ ಕಳೆ ಕಟ್ಟಿತ್ತು ಅನ್ನೋದು ಕೂಡ ಸತ್ಯ. ಮಾರ್ಚ್ 24ನೇ ತಾರೀಕು ಸಂಜನಾ ಮತ್ತು ಸಮರ್ಥ ಅವರ ಅದ್ದೂರಿ ರಿಸೆಪ್ಷನ್ ಕೂಡ ನೆರವೇರಿದೆ. ಸಂಜನಾ ಬುರ್ಲೆಯವರ ಪತಿ ಸಮರ್ಥ ಅವರು ಮೂಲತಃ ದಾವಣಗೆರೆಯವರು, ವೃತ್ತಿಯಲ್ಲಿ ಡಾಕ್ಟರ್ ಆಗಿರುವಂತಹ ಇವರು ಸಂಜನಾ ಅವರ ಜೊತೆಗೆ ಎಂಗೇಜ್ಮೆಂಟನ್ನು ಕಳೆದ ಜನವರಿಯಲ್ಲಿ ಮಾಡಿಕೊಂಡಿದ್ದರು. ಮದುವೆಯ ಕಾರಣಕ್ಕಾಗಿ ಸಂಜನಾ ಇತ್ತೀಚೆಗೆ ಗಂಧದ ಗುಡಿ ಧಾರಾವಾಹಿಯನ್ನು ಕೂಡ ಬಿಟ್ಟಿದ್ದರು. ಮದುವೆಗೆ ಕೆಲವು ದಿನಗಳ ಮುಂಚೆ ಸಂಜನಾ ಬುರ್ಲೆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಂಪ್ರದಾಯದಂತೆ ಚಪ್ರ ಪೂಜೆ, ಅರಿಶಿಣ ಶಾಸ್ತ್ರ, ಮೆಹಂದಿ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನಡೆದವು. ಮಾರ್ಚ್ 24ನೇ ತಾರೀಕು ಸಂಜನಾ ಬುರ್ಲೆ ಅವರು ಸಮರ್ಥ ಅವರ ಜೊತೆಗೆ ರಿಸೆಪ್ಷನ್ ಆಗಿ ಗ್ರ್ಯಾಂಡಾಗಿ, ಮಾರ್ಚ್ 24ನೇ ತಾರೀಕು ಸಂಜನಾ ಬುರ್ಲೆ ಮತ್ತು ಸಮರ್ಥ ಅವರ ರಿಸೆಪ್ಷನ್ನು ತುಂಬ ಗ್ರ್ಯಾಂಡಾಗಿ ನೆರವೇರಿತು. ಸಾಕಷ್ಟು ಜನ ಅತಿಥಿಗಳು ಬಂದು ಶುಭ ಹಾರೈಸಿ ಹೋದರು. ಇದಾದ ಜೊತೆಗೆ ನಂತರ ಹೊಸ ಜೀವನಕ್ಕೆ ಇವರಿಬ್ಬರು ಕೂಡ ಕಾಲಿಟ್ಟರು ಅನ್ನುವಂಥದ್ದು. ಇನ್ನು ಸಂಜನಾ ಮತ್ತು ಈ ಸಮರ್ಥಿದಾರಲ್ಲ, ಈ ಹಿಂದಿನಿಂದಲೂ ಕೂಡ ಪರಿಚಯಸ್ಥರ ಕೇಳಿದ್ರೆ ಹೌದು ಅನ್ನುವಂಥದ್ದು ಗೊತ್ತಾಗ್ತಿದೆ. ಅದೇ ಕಾರಣಕ್ಕೆ ಕೊನೆಗೂ ಕೂಡ ಸಂಜನಾ ತನ್ನ ಈ ಎಂಗೇಜ್ಮೆಂಟ್ನ ಸುದ್ದಿಯನ್ನು ಅವರೇ ಸ್ವತಃ ಬಹಿರಂಗಪಡಿಸಿದರು. ಯಾವಾಗ? ಜನವರಿಯಲ್ಲಿ.
ಇದಾದ ಬಳಿಕ ಈಗ ಇರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಸಂಜನಾ ಆ್ಯಕ್ಟಿಂಗ್ನ ದೂರ ಸರಿತಾರ, ಬಣ್ಣದ ಲೋಕದಿಂದ ದೂರ ಸರಿತಾರ ಅಂತೇಳಿ. ಕಿರುತೆರೆ ನಟಿ ಸಂಜನಾ ಬುರ್ಲಿ ಅವರು ಈಗಾಗಲೇ ಮದುವೆಯನ್ನು ಆದ ಬಳಿಕ, ಅಂದರೆ ಸಮರ್ಥ ಜೊತೆಗೆ ಮದುವೆ ಆದ ಬಳಿಕ ಏನು ಮಾಡ್ತಾರೆ ಮುಂದೆ ಅನ್ನುವಂಥದ್ದು ಸಹಜವಾಗಿ ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ. ಧಾರಾವಾಹಿಯಿಂದ ದೂರ ಉಳಿದು ಬಿಡ್ತಾರಾ? ಹೆಂಗೂ ಪತಿ ಡಾಕ್ಟ್ರು, ಅವರ ವೃತ್ತಿನೇ ಬೇರೆ, ಇವರ ವೃತ್ತಿನೇ ಬೇರೆ, ಹಾಗಾಗಿ ಅದು ಮ್ಯಾಚ್ ಆಗಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿಬಿಡ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸಂಜನಾ ಬುರ್ಲಿ ಅವರ ಕೈ ಹಿಡಿತಿರುವಂಥ ಸಮರ್ಥು ವೃತ್ತಿಯಲ್ಲಿ ವೈದ್ಯರಾಗಿರೋದ್ರಿಂದ, ಸಂಜನಾ ಅವರು ಕೂಡ ಇಂಜಿನಿಯರಿಂಗ್ ಪದವೀಧರೆಯೂ ಕೂಡ ಆಗಿರೋದ್ರಿಂದ ಓದಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಈಗ ಈ ಸುಶಿಕ್ಷಿತ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು ವಿಶೇಷ. ಆದರೆ ಮತ್ತೊಂದು ಕಡೆ ಇವರು ಮುಂದೆ ಮತ್ತೆ ಸರ್ಪ್ರೈಸನ್ನು ಕೊಡೋದಕ್ಕೆ ಅಣಿಯಾಗಿದ್ದಾರೆ ಅಂತೇಳಿ. ಅಂದರೆ ಸಂಜನಾ ಮತ್ತೆ ನಟನಾ ಕ್ಷೇತ್ರಕ್ಕೆ ಮರಳಿ ಬರ್ತಾರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಮದುವೆ ಬಳಿಕ ಒಂದಷ್ಟು ದಿನಗಳ ಕಾಲ ಗ್ಯಾಪನ್ನು ತೆಗೆದುಕೊಂಡು ನಂತರ ಮತ್ತೆ ನಟನಾ ಕ್ಷೇತ್ರಕ್ಕೆ ಮರಳುವಂತಹ ಇಚ್ಛೆಯನ್ನು ತೋರ್ಪಡಿಸಿದ್ದಾರೆ. ಬಟ್ ಒಂದು ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಪದೇ ಧಾರಾವಾಹಿಗಳನ್ನು ಬಿಡ್ತಾ ಹೋಗುವಂಥದ್ದು ಆ ನಟಿಯ ಮೇಲೆ ಭಾರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಅದು ಆಕೆಗೆ ಅರ್ಥ ಆಗ್ತಿಲ್ಲ ಅನ್ನೋದು ಕೂಡ ಸತ್ಯ. ಏನೇ ಆದರೂ ಕೂಡ ಸಂಜನಾ ಅವರ ಮದುವೆಗೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಬಂದು ಶುಭ ಹಾರೈಸಿ ಹೋಗಿದ್ದಾರೆ. ಒಂದು ಕಡೆ ರಿಸೆಪ್ಷನು, ಮತ್ತೊಂದು ಕಡೆ ಮದುವೆ. ಎಲ್ಲ ಗಣ್ಯಾತಿ ಗಣ್ಯರು ಯಾರನ್ನೆಲ್ಲ ಇವರೆಲ್ಲ ಕರೆದಿದ್ದರು, ಸಿನಿಮಾ ಇಂಡಸ್ಟ್ರಿಯಿಂದ, ಸೀರಿಯಲ್ ಇಂಡಸ್ಟ್ರಿಯಿಂದ, ಟಿ ವಿ ಇಂಡಸ್ಟ್ರಿಯಿಂದ ಎಲ್ಲರೂ ಕೂಡ ಬಂದು ಶುಭ ಹಾರೈಸಿ ಹೋಗಿದ್ದಾರೆ. ನವ ಜೋಡಿಗೆ ಶುಭ ಕಾಮನೆಯನ್ನು ತಿಳಿಸಿದ್ದಾರೆ. ನೋಡೋಣ, 100 ಕಾಲ ಈ ಜೋಡಿ ಸುಖವಾಗಿರಲಿ, ಒಳ್ಳೆಯದಾಗಲಿ ಅನ್ನೋಂಥದ್ದು ನಮ್ಮ ಆಶಯ ಕೂಡ. ನಿಮ್ಮ ಆಶಯ ಏನು, ನಿಮ್ಮ ಹಾರೈಕೆ ಏನು, ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.